ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಗೆ ಮೋಡ ಮುಸುಕಿರುವ ವಾತಾವರಣ ಇತ್ತು. ರಾಜ್ಯ ಬಿಜೆಪಿಗೆ ಅಂತ ಹುರುಪಿರಲಿಲ್ಲ. ಆದರೆ ಹೊಸ ಅಧ್ಯಕ್ಷರ ನೇಮಕ ಆಗಿದ್ದು ರಾಜ್ಯ ಬಿಜೆಪಿಯಲ್ಲಿ ಏನೋ ಒಂದು ಹೊಸ ಅಂದ್ರೆ ಹಳೆ ಕದರೆ ಮತ್ತೆ ಬಂದಂಗೆ, ಹೊಸ ಚೈತನ್ಯ ಕಂಡಂಗೆ, ಅಪ್ಪನ ಹಳೆ ಅಸ್ತ್ರಗಳನ್ನೇ ಬಳಕೆ ಮಾಡಿಕೊಂಡು ಪುತ್ರ ರಾಜ್ಯ ಬಿಜೆಪಿಯನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಮಾಜಿ ಸಿಎಂ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರ ಒಂದಿಷ್ಟು ಕಾರ್ಯತಂತ್ರಗಳು ಸದ್ಯಕ್ಕೆ ವರ್ಕೌಟ್ ಆಗ್ತಾ ಇದೆ. ಗರ್ವಾಪ್ಸಿ ಅನ್ನೋದು ಅವರ ಪ್ರಮುಖ ಅಜೆಂಡಾ. ಅದರಲ್ಲಿ ಶೆಟ್ಟರ್ ವಾಪಸ್ ಬಂದ್ರು. ಇನ್ನುಳಿದಂಥವ್ರು ಯಾರ್ಯಾರು ಬರ್ತಾರೆ, ಯಾವಾಗ ಬರ್ತಾರೆ, ಅದಕ್ಕೇನೇನು ಪ್ಲಾನ್ಗಳು ನಡೀತಾ ಇದೆ, ಯಾವ್ಯಾವ ತಯಾರಿಗಳು, ಎಲ್ಲೆಲ್ಲಿ ಈ ಬಗ್ಗೆ ಮಾತುಕತೆ ನಡೀತಾ ಇದೆ. ಜಗದೀಶ್ ಶೆಟ್ಟರ್ ಅವರೇನೋ ವಾಪಸ್ ಮರಳಿ ಮಾತೃಪಕ್ಷಕ್ಕೆ ಬಂದ್ರು, ಗರ್ವಾಪ್ಸಿ ಅಂತಂದ್ರು. ಕೇವಲ ಜಗದೀಶ್ ಶೆಟ್ಟರ್ ಮಾತ್ರ ಅಲ್ಲ, ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಅವರ ಹಿಂದೆ ಮುಂದೆ ಪಕ್ಷ ಬಿಟ್ಟಿರುವಂತ ಕೆಲವರು, ಲಕ್ಷ್ಮಣ ಸವದಿ, ಜನಾರ್ದನ್ ರೆಡ್ಡಿ ಹಿಂದೆಯೇ ಪಕ್ಷ ಬಿಟ್ಟವರು, ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ವಾಪಸ್ ಕರ್ಕೊಂಡು ಬರೋ ಪ್ಲಾನ್ ನಡೀತಾ ಇದೆ. ಲಕ್ಷ್ಮಣ ಸವದಿ ಸದ್ಯ ಶಾಸಕರಾಗಿದ್ದಾರೆ. ಆದ್ರೆ ಲಕ್ಷ್ಮಣ ಸವದಿ ಮತ್ತು ರೆಡ್ಡಿ ಗರ್ವಾಪ್ಸಿ ಕೂಡ ಪಕ್ಕ ಅಂತ ಹೇಳ್ತಾ ಇದೆ ನಿಮ್ಮ ಪವರ್ ಟಿವಿ. ಮುರುಗೇಶ್ ನಿರಾಣಿ ಅವರಿಗೆ ಸವದಿ ಅವರನ್ನ ಕರೆತರೋ ಜವಾಬ್ದಾರಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಗಡಿಭಾಗದ ಕನ್ನೇರಿ ಮಠದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಠದ ಜೊತೆ ಮಾತುಕತೆಯನ್ನು ನಡೆಸಿ ಸವದಿ ಅವರನ್ನು ಒಪ್ಪಿಸಬೇಕು ಅನ್ನೋ ತಂತ್ರಗಾರಿಕೆ ನಡೀತಾ ಇದೆ. ನಿನ್ನೆ ನಿರಾಣಿ ಮಠಕ್ಕೆ ಭೇಟಿ ಕೊಟ್ಟು ಚರ್ಚೆ ನಡೆಸಿದ್ದಾರೆ. ಬಿಜೆಪಿಯ ರಿವರ್ಸ್ ಆಪರೇಷನ್ಗೆ ಪ್ಲಾನ್ಗಳು ನಡೀತಾ ಇದೆ. ಕಾಂಗ್ರೆಸ್ ಮಾತ್ರ ಎಲ್ಲ ಗೊತ್ತಿದ್ರು ಏನು ಮಾಡೋದಕ್ಕಾಗದೆ ಸುಮ್ಮನೆ ಕೂತಂಗೆ ಕಾಣ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಬಿಜೆಪಿಗೆ ಕರೆತರೋದ್ರಲ್ಲಿ ಇವರಿಬ್ಬರು ಕೂಡ ಯಶಸ್ವಿ ಆದರು. ಜಗದೀಶ್ ಶೆಟ್ಟರ್ ಅವರೇ ಸ್ವತಃ ಹೇಳಿದ್ರು, ನನ್ನ ಸಂಪರ್ಕ ಮಾಡೋ ಕೆಲಸ ಆಗ್ತಾ ಇತ್ತು, ಆದರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾನು ಪಕ್ಷಕ್ಕೆ ವಾಪಸ್ ಬಂದೆ ಅಂತ ಹೇಳಿ, ಅದೇ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷತೆಯಲ್ಲಿ, ಅದೇ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಲಕ್ಷ್ಮಣ ಸವದಿ ಕೂಡ ವಾಪಸ್ ಬಿಜೆಪಿಗೆ ಬರ್ತಾರೆ ಅಂತ ಹೇಳ್ತಾ ಇದೆ ನಮ್ಮ ಮೂಲಗಳು. ಲಕ್ಷ್ಮಣ ಸವದಿ ಅವ್ರ ಜೊತೆಗೆ ಈಗಾಗಲೇ ಒಂದೊಂದು ಸುತ್ತಿನ ಮಾತುಕತೆ ಆಗಿದೆ. ಲಕ್ಷ್ಮಣ ಸವದಿ ಅವರು ಸದ್ಯಕ್ಕೆ ನೇರವಾಗಿ ಇಲ್ಲ, ನೋ ಅಂತಂದಿದ್ದಾರೆ. ಯಾಕಂದ್ರೆ ಅವ್ರಿಗೆ ಆಪ್ಷನ್ ಇದೆ, ಅವರಿಗೆ ಮಿನಿಸ್ಟ್ರಿ ಆಫರ್ ಕೂಡ ಬಂದಿದೆ. ಹಾಗಾಗಿ ಅವ್ರು ಸದ್ಯಕ್ಕೆ ನೋ ಅಂದಿದ್ದಾರೆ. ಆದರೆ ಕೇಂದ್ರದಲ್ಲಿ ಗೆಲ್ಲೋದು ಬಿಜೆಪಿನೇ. ಹಾಗಾಗಿ ನಿಮ್ಮ ಎಂಟ್ರಿ ವಾಪಸ್ ಬಿಜೆಪಿಗಾದ್ರೆ ನಮಗೂ ಪ್ಲಸ್ಸು, ನಿಮಗೂ ಪ್ಲಸ್ಸು, ನಿಮ್ಮನ್ನು ಕೂಡ ನಾವು ಕಡೆಗಣನೆ ಮಾಡೋದಿಲ್ಲ, ಒಂದೊಳ್ಳೆ ಜಾಗ ಕೊಡ್ತೀವಿ. ಆ್ಯಂಡ್ ರಾಜ್ಯದಲ್ಲಿ ಕಾಂಗ್ರೆಸ್ ನಿಮ್ಗೇನು ಪಕ್ಕ ಫಿಕ್ಸು ಅಂತ ಅನ್ಸುತ್ತಾ ಅನ್ನೋ ರೀತಿಯಲ್ಲಿ ಅವರ ಬ್ರೈನ್ ವಾಶ್ ಮಾಡೋ ಲೆಕ್ಕಾಚಾರಗಳು ನಡೀತಾ ಇದೆ. ಅದಕ್ಕೂ ಅವರು ಮಣಿಲಿಲ್ಲ ಅಂತಂದ್ರೆ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಕನ್ನೇರಿ ಮಠ ಅಂತಿದೆ. ಕನ್ನೇರಿ ಮಠಕ್ಕೆ ಬಹಳ ನಡೆದುಕೊಳ್ತಾರೆ ಸವದಿ ಅವರು. ಹಾಗಾಗಿ ಕನ್ನೇರಿ ಮಠದಲ್ಲೇ ಮಾತುಕತೆ ನಡೆಸಿದ್ರೆ, ಕನ್ನೇರಿ ಮಠದ ಶ್ರೀಗಳೇ ಲಕ್ಷ್ಮಣ ಸವದಿ ಅವರಿಗೆ ಬಿಜೆಪಿಗೆ ಹೋಗಿ ನೀವು ಅಂತ ಹೇಳಿಬಿಟ್ರೆ ಅದು ಬಹಳ ಸುಲಭ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಆ ಹೊಣೆಗಾರಿಕೆಯನ್ನ ನೇರವಾಗಿ ಮುರುಗೇಶ್ ನಿರಾಣಿ ಅವರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಆಸೆ ಇತ್ತು ಬರೋದಕ್ಕೆ, ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಆಗಮನ ಸಾಧ್ಯ ಆಗಿರಲಿಲ್ಲ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಗಣಿ ವಿವಾದಗಳಿದೆ, ಗಣಿ ಕೇಸ್ಗಳಿದೆ. ಹಾಗಾಗಿ ಎಲ್ಲ ಒಂದು ಕಡೆ ನಮ್ಮ ಮೈನಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನಿದ್ರು. ಆದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನು ಕರ್ಕೊಂಡು ಬಂದು ಅವರಿಗೊಂದು ಜಾಗದಲ್ಲಿ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರ, ಅಟ್ಲೀಸ್ಟ್ ಅವರಿಂದ ಒಂದಿಷ್ಟು ಮತ ಬರುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ನಾವು ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆ ಆದ ಬೆನ್ನಲ್ಲೇ ಹುಟ್ಕೊಂಡಿರುವಂಥ ಅತಿ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಓನ್ಲಿ ಜಗದೀಶ್ ಶೆಟ್ಟರ್ ಅಲ್ಲ, ಇದು ಕಂಟಿನ್ಯೂಸ್ ಪ್ರೊಸೆಸ್. ಕೇವಲ ಜಗದೀಶ್ ಶೆಟ್ಟರ್ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡಿರೋದಲ್ಲ, ಬೇರೆ ಬೇರೆ ನಾಯಕರ ಟಾರ್ಗೆಟ್ ಆಗಿದೆ. ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಈಗ ಒಂದೊಂದೇ ಗೊತ್ತಾಗ್ತಾ ಇದೆ. ಏನೇನು ವಿಚಾರಗಳು, ಯಾರ್ಯಾರು ಬರ್ತಾರೆ, ಹೇಗೆ ಪ್ರಯತ್ನ ನಡೀತಾ ಇದೆ ರೂಪೇಶ್? ಪ್ರಣೂತ್, ಬಿಜೆಪಿ ಬೇರೆ ಬೇರೆ ನಾಯಕಗಳನ್ನ ಸೆಳೆಯೋದ್ರ ಮೂಲಕವಾಗಿ ಬಿಜೆಪಿ ಹಿಂದೆ ಬಿಜೆಪಿಯಲ್ಲಿದ್ರು, ಅದಾದ ಮೇಲೆ ಕೆಲವಷ್ಟು ಸನ್ನಿವೇಶಗಳಲ್ಲಿ ತೊರೆದ್ರು ಬಿಜೆಪಿಯನ್ನ. ಹೀಗಾಗಿ ಅವ್ರನ್ನ ಮತ್ತೆ ಇಲ್ಲಿ ಬಿಜೆಪಿಗೆ ಕರೆತಂದು ಪಕ್ಷವನ್ನ ಬಲವರ್ಧನೆ ಮಾಡಬೇಕು. ಅದೇ ರೀತಿಯಾಗಿ ಮಾನಸಿಕವಾಗಿ ಬಿಜೆಪಿಯನ್ನು ಗಟ್ಟಿಯಾಗಿ ಮಾಡಬೇಕು. ಯಾಕಂತ ಒಂದು ನಾಯಕನ ಕರ್ಕೊಂಡು ಬಂದ ತಕ್ಷಣವಾಗೇ ಬಿಜೆಪಿ ಗೆದ್ದೇ ಬಿಡುತ್ತೆ ಅಂತ ಹೇಳಿ ಅಲ್ಲ, ಆದ್ರೆ ಬಿಜೆಪಿ ಲಾಭ ಆಗೋದೇ ಇಲ್ಲ ಅಂತಲೂ ಕೂಡ ಅಲ್ಲ. ಆದ್ರೆ ಬಿಜೆಪಿ ಹೆಚ್ಚಿನ ಬಲವನ್ನು ತಂದುಕೊಡ್ಬೇಕು, ನೈತಿಕ ಸ್ಥೈರ್ಯವನ್ನು ತಂದುಕೊಡ್ಬೇಕು. ಯಾಕಂದ್ರೆ ಒಂದಿಷ್ಟು ನಾಯಕರು ಬಿಜೆಪಿಗೆ ಬರ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ರಾಜ್ಯದಲ್ಲಿ ಸ್ಟ್ರಾಂಗ್ ಆಗಿದೆ. ಬಿಜೆಪಿಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಬಂದರೂ ಕೂಡ ಲೋಕಸಭೆಯಲ್ಲಿ ಅಷ್ಟು ಪೂರಕವಾಗಿಲ್ಲದಂತ ವಾತಾವರಣ ಸೃಷ್ಟಿ ಆಗಬೇಕು. ಹೀಗಾಗಿ ಮಾನಸಿಕ ಸಿದ್ಧತೆ ಮಾಡ್ಲಿಕ್ಕೋಸ್ಕರವಾಗಿ ಬಿಜೆಪಿಯ ತೊರೆದಂತ ನಾಯಕರನ್ನ ಕರ್ಕೊಂಡು
ಬರುವಂತ ಪ್ಲಾನ್ ಇದೆ. ಜಗದೀಶ್ ಶೆಟ್ಟರ್ ಅವರು ಬರ್ತಾರೆ ಅಂತಲ್ಲ ಯಾರು ಕೂಡ ಊಹಿಸಿರಲಿಲ್ಲ. ಏಕಾಏಕಿಯಾಗಿ ರಾತ್ರೋರಾತ್ರಿ ಒಂದಿಷ್ಟು ಆಪರೇಷನ್ ಮಾಡಿದ್ರು. ಕುಮಾರಸ್ವಾಮಿ ಅವರು, BS ಯಡಿಯೂರಪ್ಪನವರು, BY ವಿಜಯೇಂದ್ರ ಅವರು 3 ಜನ ಆಪರೇಷನ್ ಮಾಡಿ ಈ ಜಗದೀಶ್ ಶೆಟ್ಟರ್ ಅವರನ್ನ ಕರ್ಕೊಂಡು ಬಂದ್ರು. ಅದಾದ ಬಳಿಕವಾಗಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಪಕ್ಷಕ್ಕೆ ಕರ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಸೌದಿಯನ್ನ ಕರ್ಕೊಂಡು ಬರ್ಲಿಕ್ಕೂ ಕೂಡ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಯಾಕೆ ಬರಬೇಕು ಅನ್ನೋ ಪ್ರಶ್ನೆ ಎತ್ತಿದಾಗ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಎಷ್ಟೇ ನೆಗೆಟಿವ್ ಇದ್ರು ಕೂಡ, ಯಾಕಂದ್ರೆ ಗಣಿ ಇರಬಹುದು, ಅಕ್ರಮ ಗಣಿಗಾರಿಕೆ ಇರಬಹುದು, ಅದೇ ರೀತಿಯಾಗಿ ಬಿಜೆಪಿಗೆ ಡಿಫೇಮ್ ಮಾಡಿದವರು ಅಂತೇಳಿ ಎಲ್ಲ ವಿಚಾರಗಳಿರಬಹುದು. ಆದರೂ ಕೂಡ ಜನಾರ್ದನ್ ರೆಡ್ಡಿಗೆ ತನ್ನದೇ ಆಗಿರತಕ್ಕಂಥ ಹೋಲ್ಡ್ ಇದೆ. ಹೈದರಾಬಾದ್ ಕರ್ನಾಟಕ ಭಾಗ ಅಂದ್ರೆ ಈಗ ಕಲ್ಯಾಣ ಕರ್ನಾಟಕ ಭಾಗ ಇರಬಹುದು, ಅದೇ ರೀತಿಯಾಗಿ ಒಂದಿಷ್ಟು ಭಾಗಗಳಿಗೆ ದಾವಣಗೆರೆ ಸೇರಿದಂತೆ ಒಂದಿಷ್ಟು ಭಾಗಗಳಿಗೆ ಕೂಡ ವಿಸ್ತಾರವನ್ನ ಮಾಡ್ಕೊಂಡಿದ್ದಾರೆ, ತಮ್ಮ ಹೋಲ್ಡ್ ಅನ್ನು ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಗೆಲ್ಲುವಂತಹ ಶಕ್ತಿ ಇಲ್ಲದೇ ಇದ್ರೂ ಕೂಡ ಸೋಲಿಸುವಂತ ಶಕ್ತಿ ಇದ್ದೇ ಇದೆ. ಹೀಗಾಗಿ 5 ಕ್ಷೇತ್ರಗಳಲ್ಲಿ ನಾನು ಅಭ್ಯರ್ಥಿಗಳನ್ನು ಹಾಕ್ತೇನೆ ಅಂತ ಹೇಳಿದ್ರು. ಕೊಪ್ಪಳ, ಬಳ್ಳಾರಿ ಸೇರಿದಂತೆ ಹೈದರಾಬಾದ್ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಒಂದಿಷ್ಟು ಭಾಗದಲ್ಲಿ ತನ್ನ ಅಭ್ಯರ್ಥಿಗಳನ್ನು ಹಾಕ್ತೀನಿ ಅಂತ ಹೇಳಿದ್ರು. ಇದಾದ ಬಳಿಕ ಅವರ ಅಭ್ಯರ್ಥಿನ ಹಾಕಿದ್ದೌದಾದ್ರೆ ಬಿಜೆಪಿಗೆ ಹೊಡೆತ ಆಗುತ್ತೆ. ಹೀಗಾಗಿ ಅಭ್ಯರ್ಥಿಗಳನ್ನ ಹಾಕಬಾರ್ದು, ಅವರಿಗೆ ಟಿಕೆಟ್ ಕೊಟ್ಟೇ ಬಿಡ್ತಾರೆ ಅಂತ ಹೇಳಿ ಅಲ್ಲ, ಆದ್ರೂ ಕೂಡ ಅವನ್ನ ಪಕ್ಷಕ್ಕೆ ಕರೆದುಕೊಂಡು ಬಂದು ಅವ್ರಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಡಬೇಕು. ಜವಾಬ್ದಾರಿ ಕೊಟ್ಟ ನಂತರವಾಗಿ, ಯಾಕಂತ ಹೇಳಿದ್ರೆ 5 ವರ್ಷ ಪಕ್ಷದಲ್ಲಿ ಮತ್ತೆ ಪುನಃ ಕೆಲಸ ಮಾಡಬೇಕು. ಆ ನಂತರ ಏನಾದ್ರು ಜವಾಬ್ದಾರಿ ಕೊಡೋದಾದ್ರೂ ಕೂಡ ಏನ್ ಮಾಡೋಣ ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡುವಂತ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಸೌದಿಯನ್ನು ಕೂಡ, ಯಾಕಂದ್ರೆ ಸೌದಿ ಹೆಚ್ಚು ಇಂಪ್ಯಾಕ್ಟ್ ಮಾಡಿದವರು, ಬೆಳಗಾವಿ ಭಾಗದಲ್ಲಿ ಸೌದಿ ಅವರು ತಮ್ಮದೇ ಆಗಿರತಕ್ಕಂಥ ಪ್ರಭಾವವನ್ನು ಇಟ್ಟುಕೊಂಡವರು. ಸೌದಿ ಪಕ್ಷವನ್ನು ಬಿಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕೆ ಅಲ್ಲಿ ಒಂದಿಷ್ಟು ಸೀಟ್ಗಳಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಹೀಗಾಗಿ ಸೌದಿಯನ್ನು ಕೂಡ ಕರ್ಕೊಂಡು ಬಂದಿದ್ರೆ ಚಿಕ್ಕೋಡಿ ಮತ್ತೆ ಬೆಳಗಾವಿ 2 ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಸಮಸ್ಯೆಗಳಾಗುತ್ತೆ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಬಿಜೆಪಿಗೆ ಸಮಸ್ಯೆ ಆಗುತ್ತೆ. ಸೌದಿ ಅಂತಹ ಪ್ರಭಾವಿ ನಾಯಕರನ್ನ ಪಕ್ಷಕ್ಕೆ ಮರು ಕರೆದುಕೊಂಡು ಬಂದಿದ್ರೆ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಆಗುತ್ತೆ. ಇಲ್ಲಿ ಚಿಕ್ಕೋಡಿ ಇರಬಹುದು, ಬೆಳಗಾವಿ ಇರಬಹುದು, 2 ಕ್ಷೇತ್ರಗಳಲ್ಲೂ ಕೂಡ ಒಂದಿಷ್ಟು ಕಾಂಗ್ರೆಸ್ನ ಪರ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಸೌದಿ ಅವರು. ಹೀಗಾಗಿ ಈ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಕುಮಾರಸ್ವಾಮಿ, BS ಯಡಿಯೂರಪ್ಪ, BY ವಿಜಯೇಂದ್ರ ಅವರಂತ ನಾಯಕರುಗಳಿಗೆ ಟಾಸ್ಕ್ ಅನ್ನು ಕೊಟ್ಟು ಅವ್ರನ್ನ ಕರ್ಕೊಂಡು ಬರಬೇಕು. ಕರ್ಕೊಂಡು ಬರಬೇಕಾದ್ರೆ ಯಾಕಂದ್ರೆ ಈಗ ಸೌದಿಗೆ ಒಳ್ಟಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಉತ್ತಮವಾಗಿ ನಡೆಸಿಕೊಳ್ತಾ ಇದೆ. ಅದೇ ರೀತಿಯಾಗಿ ರೆಡ್ಡಿ ಅವರು ಕೂಡ ಅವರದೇ ಪಕ್ಷವನ್ನ ಸ್ಥಾಪಿಸಿಕೊಂಡು ಒಂದಿಷ್ಟು ಇಂಪ್ಯಾಕ್ಟ್ ಅನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಕರ್ಕೊಂಡು ಬರ್ಲಿಕ್ಕೆ ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡಬೇಕು ಆ ಸ್ಟ್ರಾಟಜಿಗಳನ್ನು ಮಾಡಲಾಗ್ತಾ ಇದೆ. ಪ್ರಣೂತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.